ನಮ್ಮ ಮಲೆನಾಡಲ್ಲಿ ಮದುವೆಗಳು ಅಂದಾಗ ಬಹಳ ಟೇಸ್ಟಿಯಾದ ಒಂದು ಉಪ್ಪಿನಕಾಯಿ ಮಾಡುವಂತ ಪದ್ಧತಿ ಇದೆ. ಇದನ್ನು ನಾವು ಕೊಚ್ಚುಪ್ಪಿನಕಾಯಿ ಅಂತ ಹೇಳ್ತೀವಿ. ಮದುವೆಯ ಒಂದಿಷ್ಟು ಪದ್ಧತಿಗಳಲ್ಲಿ ಒಂದಿನ ಉಪ್ಪಿನಕಾಯಿ ಮಾಡೋದು ಕೂಡ ಒಂದು ವಿಶೇಷ ಸಂಪ್ರದಾಯ. ಇದಕ್ಕೆ ಇದೇ ಪದಾರ್ಥಗಳನ್ನು ಬಳಸಬೇಕು, ಇಷ್ಟೇ ಪ್ರಮಾಣದಲ್ಲಿ ಬಳಸಬೇಕು ಅಂತೆಲ್ಲ ರೂಲ್ಸ್ ಇದೆ. ಇದನ್ನ ಹೇಗ್ ಮಾಡೋದು ನೋಡೋಣ. ಈ ಉಪ್ಪಿನಕಾಯಿಗೆ ನಾವು 9 ಬಗೆಯ ಪದಾರ್ಥಗಳನ್ನು ಯೂಸ್ ಮಾಡ್ತೀವಿ. ಮೊದಲು ಇಲ್ಲಿ ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ ನೋಡಿ. ಇದನ್ನು ಇದೇ ರೀತಿ ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಹಾಗಾಗಿ ಇದಕ್ಕೆ ಕೊಚ್ಚುಪ್ಪಿನಕಾಯಿ ಅಂತ ಕರೆಯೋದು. ಇಲ್ಲಿ ಮಾವಿನಕಾಯಿನ ಸ್ವಲ್ಪ ಗಟ್ಟಿ ಇರುವಂಥದ್ದನ್ನು ತಗೋಬೇಕು. ಇನ್ನಿಲ್ಲಿ ಲಿಂಬೆಕಾಯಿ, ಕಂಚಿಕಾಯಿ, ದೊಡ್ಲಿಕಾಯಿ ಅಂತ ಇದು 3 ಹುಳಿ ಇರುವಂಥದ್ದು. ಇದನ್ನು ಕೂಡ ಒಟ್ಟಿಗೆ ನಾವು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ. ಇನ್ನಿದು ನೀವು ನೋಡ್ತಿರುವಂಥದ್ದು ಶುಂಠಿ. ಇದು ಉಪ್ಪಿನಕಾಯಿಗೆ ಅಂತಾನೆ ಬಳಸುವಂತಹ ಶುಂಠಿ, ಹಾಗೆ ಅಡುಗೆಗೆ ಬಳಸುವಂತಹ ಶುಂಠಿ. ಇದೆರಡನ್ನು ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ. ಹಾಗೆಯೇ ಇದು ಕ್ಯಾರೆಟ್ ಜಾಸ್ತಿ ಹಾಕಬಾರ್ದು, ಒಂದು 2 ಕ್ಯಾರೆಟ್ ಆಗುವಷ್ಟು ಕಟ್ ಮಾಡಿಟ್ಕೊಂಡಿದ್ದೀವಿ. ಜೊತೆಗೆ ಕರಿಬೇವಿನ ಸೊಪ್ಪು, ಇದನ್ನು ಒಗ್ಗರಣೆಗೆ ಬಳಸುವಂಥದ್ದು. ಅದಾದಮೇಲೆ ನಾವು ಹಸಿಮೆಣಸನ್ನು ತಗೊಂಡಿದ್ದೀವಿ. ಹಸಿಮೆಣಸನ್ನು ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು. ಖಾರಕ್ಕೆ ನಾವು ಮೆಣಸನ್ನೇ ಯೂಸ್ ಮಾಡುವಂಥದ್ದು. ಇದನ್ನು ಕೂಡ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಇದಾದಮೇಲೆ ಬೆಳ್ಳುಳ್ಳಿಯನ್ನು ಕೂಡ ಒಗ್ಗರಣೆಗೆ ಬಳಸುವಂಥದ್ದು. ಇಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನು ಜಜ್ಜಿ ಯೂಸ್ ಮಾಡಬೇಕು. ಇನ್ನಿದು ಪೈನಾಪಲ್ ಕಾಯಿ ಇರುವಂಥದ್ದು. ಇದನ್ನು ಕೂಡ ಸ್ವಲ್ಪ ಹೆಚ್ಕೊಂಡು ಸೇರಿಸ್ಕೊಳ್ಬೇಕು. ಇದಾದಮೇಲೆ ನೋಡಿ, ನಾವು ಇದನ್ನೆಲ್ಲ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಕೆಳಗಡೆ ಈ ಥರ ಒಂದು ಶೀಟ್ ಏನಾದರೂ ಹಾಕಿ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಇವೆಲ್ಲ ಹುಳಿ ಇರುವಂಥದ್ದು, ಹಾಗಾಗಿ ನೆಲ ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ಈ ರೀತಿ ಏನೋ ಒಂದು ಪ್ಲಾಸ್ಟಿಕ್ ಶೀಟ್ ಅದರ ಮೇಲೆಲ್ಲ ಕಟ್ ಮಾಡಿಟ್ಕೊಳ್ತಾರೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಉಪ್ಪನ್ನು ಈ ರೀತಿ ಹಾಕ್ಕೊಳ್ಬೇಕು. ಜೊತೆಗೆ ಇಂಗು ಹಾಗೆ ರೆಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನು ಸೇರಿಸಿ ಈ ರೀತಿ ಕಲಿಸ್ಕೊಳ್ಳೋದು. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋದು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಓಮ, ಮೆಂತ್ಯ, ಹಾಗೆಯೇ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋದು. ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡುವಂಥದ್ದು. ಇವಾಗ ಉಪ್ಪಿನಕಾಯಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಇದನ್ನು ಮಾಡುವಂಥ ಪ್ರೊಸೆಸನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ಮನೆಯಲ್ಲಿ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.